ಜಿಂಕೆ ಓಟದ ವೇಗ 90 ಕಿಲೋಮೀಟರ್, ಹುಲಿಯ ಓಟದ ವೇಗ 60 ಕಿಲೋಮೀಟರ್. ಆದರೂ ಹುಲಿ ಜಿಂಕೆಯನ್ನ ಬೇಟೆಯಾಡತ್ತೆ. ಕಾರಣ ಏನು ಗೊತ್ತಾ? ಜಿಂಕೆಯ ಮನಸ್ಸಿನಲ್ಲಿರೋ ಭಯ. ಹೌದು ಸ್ನೇಹಿತರೆ, ಆ ಜಿಂಕೆಯ ಮನಸ್ಸಿನಲ್ಲಿರೋ ಭಯವೇ ಅದರ ವೇಗವನ್ನು ತಗ್ಗಿಸುತ್ತೆ. ನಮ್ಮ ದೇಹದಲ್ಲೂ ಕೂಡ ಕೊರೋನಾಗಿಂತ ದೊಡ್ಡ ಕಾಯಿಲೆಗಳ ವಿರುದ್ಧ ಹೋರಾಡುವ ಕ್ಷಮತೆ ಇದೆ. ಭಯವನ್ನ ಬದಿಗಿಟ್ಟು ದೇಹದ ಪ್ರತಿರೋಧಕತೆ ಬಗ್ಗೆ ನಂಬಿಕೆ ನೆಡಬೇಕು. ಮನೋಬಲವನ್ನು ಸತತವಾಗಿ ಹೆಚ್ಚಿಸಿಕೊಳ್ತಾ ಇರಬೇಕು. ನೀನು ಕಮಲದಂತಿರಬೇಕು. ಸುತ್ತಮುತ್ತಲಿನ ಕೆಸರನ್ನ ಮೀರಿ ಬೆಳೆದು ಕಮಲ ದಳವನ್ನು ಬಿಡಿಸಿ ಸೂರ್ಯನ ಮೇಲೇರಿ ಪ್ರಜ್ವಲಿಸುವಂತೆ ಬೆಳಗಬೇಕು. ಯಾರೋ ಅಪರಿಚಿತರು ಕೊಟ್ಟ ನೋವನ್ನ 2 ದಿನದಲ್ಲಿ ಮರೆಯಬಹುದು. ಆದರೆ ನಿನ್ನ ಬಗ್ಗೆ ಎಲ್ಲ ತಿಳಿದಿರುವ ನಿನ್ನವರೇ ಕೊಟ್ಟ ನೋವನ್ನ ನೀನು ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಮರೆಯಲೂಬಾರದು. ಆ ನೆನಪನ್ನ ನೀನು ಹಾಗೆ ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಕೊಂಡು ಅವರ ವಿರುದ್ಧವೇ ಹೋರಾಡಬೇಕು. ಗೆಳೆಯ, ಈ ಜಗತ್ತಿನಲ್ಲಿ ಎಣ್ಣೆ ಇದ್ರೆ ಮಾತ್ರ ದೀಪ, ಅದೇ ರೀತಿ ದುಡ್ಡಿದ್ರೆ ಮಾತ್ರ ದುನಿಯಾ. ದುಡ್ಡಿಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ನೀನು ಬದುಕೋಕ್ಕಾಗಲ್ಲ. ನಿನಗೆ ನಾಯಿ ಕೂಡ ಮೋಸೋದಿಲ್ಲ. ನಾನು ನಿನಗೆ ಹೇಳೋದು ಒಂದೇ, ಇಲ್ಲಿ ನೀನೇ ದುಡಿಬೇಕು, ನೀನೇ ತಿನ್ನಬೇಕು. ನಿನಗೆ ಯಾರು ಸಹಾಯ ಮಾಡಲ್ಲ. ಯಾರಿಂದಲೂ ಹೊಗಳಿಕೆಯನ್ನು ಬಯಸಬೇಡ. ನಿನ್ನ ಕೆಲಸವೇ ನಿನಗದು ತಂದುಕೊಡುತ್ತೆ. ಯಾವುದು ಭಯ ಅಲ್ಲ ಅಂತ ನೀನು ತಿಳಿತೀಯೋ ಅದೇ ಧೈರ್ಯ. ದೃಢವಾದ ನಂಬಿಕೆಯಿಂದ ಹೋರಾಡಿದಾಗ ನಿನ್ನಲ್ಲಿರುವ ಆಯುಧಗಳು ದುಪ್ಪಟ್ಟಾಗತ್ತೆ. ಕಠಿಣ ಎಂಬುದರ ಅರ್ಥವನ್ನ ಅಸಾಧ್ಯ ಎಂದೇ ಭಾವಿಸ್ತೀವಿ. ನಿರಂತರ ಪರಿಶ್ರಮ ಎಂತಹ ಕಷ್ಟವನ್ನು ಸುಖವನ್ನಾಗಿ ಪರಿವರ್ತಿಸಬಲ್ಲದು. ಸಾಧನೆಯ ಹಾದಿಯಲ್ಲಿ ಸಹನೆ ಸದಾ ಇರಲಿ. ಗುರಿ ಮುಟ್ಟುವವರೆಗೂ ನಿಲ್ಲದೆ ಆತ್ಮವಿಶ್ವಾಸದಿಂದ ಸಾಗು ನೀನು ಮುಂದೆ. ಮೈ ಡಿಯರ್ ಫ್ರೆಂಡ್, ಕಷ್ಟಗಳು ಬಂದರೆ ಸಹಿಸು, ಅನಂತರ ಪಡೆಯುವೆ ನೀನು ಯಶಸ್ಸು. ಇದುವೇ ಜೀವನದ ಹುಮ್ಮಸ್ಸು. ಇದನ್ನರಿತು ಸಂತಸದಿ ನೀನು ಜೀವಿಸು. ನಾವು ಯಾರಿಗೋಸ್ಕರ ಎಲ್ಲವನ್ನ ಬಿಡ್ತೀವೋ ಅವರು ಎಲ್ರಿಗೋಸ್ಕರ ನಮ್ಮನ್ನೇ ಬಿಡ್ತಾರೆ. ಇದೇ ಜೀವನ. ಸಕ್ಸಸ್ ಸಿಗಬೇಕು ಅಂದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು. ಸಂಕಷ್ಟಗಳು ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತೆ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬರು ಹೇಳಿದ್ದನ್ನ ಯಾವತ್ತೂ ಮರಿಬೇಡ. ನಿನಗೊಂದು ಮಾತು ಹೇಳ್ತೀನಿ ಕೇಳು. ಸಮಸ್ಯೆಗಳು ಮಾಯವಾಗಲಿ ಅಂತ ದೇವರನ್ನ ಯಾವತ್ತೂ ಬೇಡ್ಕೋಬೇಡ. ಬದಲಾಗಿ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ, ಸಾಮರ್ಥ್ಯ, ಧೈರ್ಯ ನೀಡುವಂತ ಇನ್ನಷ್ಟು ಕೇಳ್ಕೊ. ಸಮಸ್ಯೆ ಮತ್ತೊಮ್ಮೆ ಎದುರಾದಾಗ ನಿನಗೆ ಅದನ್ನ ಮಟ್ಟ ಹಾಕುವ ಧೈರ್ಯ ತಾನಾಗೇ ಬರುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಒತ್ತಡವಿಲ್ಲದ ಉದ್ಯೋಗ ಇಲ್ಲ, ನಷ್ಟವಿಲ್ಲದ ವ್ಯಾಪಾರ ಇಲ್ಲ, ಕಷ್ಟ ಇಲ್ಲದ ವ್ಯವಸಾಯ ಇಲ್ಲ, ನೋವಿಲ್ಲದ ಸಂಸಾರವೇ ಇಲ್ಲ, ಸಮಸ್ಯೆಗಳೇ ಇಲ್ಲದ ಮನುಷ್ಯ ಇಲ್ಲ. ಇವೆಲ್ಲವನ್ನ ಜಯಿಸಿದ್ರೇನೆ ಜೀವನ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಾನು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ದಿಸ್ ಈಸ್ ಯುವರಾಜ್ ಫ್ರಮ್ ಸಕ್ಸಸ್ ಲೈಫ್ ಕನ್ನಡ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.